ಡಿಕೆಗೆ ಅತಿ ದೊಡ್ಡ ಶಾಕ್ ಕೊಟ್ಟ ಸಿಎಂ. ಬಜೆಟ್ ಮುಗಿದ ಬಳಿಕವೂ ನಾನೇ ಸಿಎಂ. ಏಪ್ರಿಲ್ನಲ್ಲೂ ಇಳಿಲಿಲ್ಲ, ಅವಧಿ ಮುಗಿಬೇಕು. ಡಿಕೆಗೆ ಶಾಕ್. ಇದು ಶಾಕ್ ಕೊಟ್ಟಂತಹ ಸಿಎಂ. ಡಿಕೆಗೆ ಅತಿ ದೊಡ್ಡ ಶಾಕ್ ಕೊಟ್ಟ ಸಿಎಂ. ಬಜೆಟ್ ಮುಗಿದ ಬಳಿಕವೂ ಕೂಡ ನಾನೇ ಸಿಎಂ. ಏಪ್ರಿಲ್ನಲ್ಲೂ ಇಳಿಯಲ್ಲ, ಅವಧಿ ಮುಗಿಬೇಕು. ಖಡಕ್ ಸಂದೇಶ ರವಾನಿಸಿದಂತಹ ಸಿಎಂ ಸಿದ್ದರಾಮಯ್ಯ. ಮುಖ್ಯಮಂತ್ರಿಗಳಿಂದ ಕಾವೇರಿ ನಿವಾಸ ನವೀಕರಣವಾಗ್ತಿದೆ. ನವೀಕರಣದ ಮೂಲಕ ಡಿಕೆಗೆ ಡೈರೆಕ್ಟ್ ಸಂದೇಶವನ್ನ ಕೊಟ್ಟಿದ್ದಾರೆ. ಡಿಕೆಗೆ ಭಾರಿ ಆಘಾತ ನೀಡಿದ ಈ ಬೆಳವಣಿಗೆ, ನಾನೇ ಸಿಎಂ ಅನ್ನೋದನ್ನ ಪರೋಕ್ಷವಾಗಿ ಸಿದ್ದರಾಮಯ್ಯ ಪ್ರೂವ್ ಮಾಡ್ತಾನೆ ಇದ್ದಾರೆ. ಕೆಲವೊಮ್ಮೆ ಪರೋಕ್ಷ ಸ್ಟೇಟ್ಮೆಂಟ್ಗಳ ಮೂಲಕ, ಕೆಲವೊಮ್ಮೆ ಈ ರೀತಿಯಾಗಿ ಬಿಸಿ ಮುಟ್ಟಿಸ್ತಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಈಗ ಸಿಎಂ ಇರುವಂತ ನಿವಾಸ ಏನಿದೆ ನವೀಕರಣವಾಗ್ತಿದೆ. ಕಾವೇರಿ ನಿವಾಸ, ಸರ್ಕಾರಿ ನಿವಾಸ, ಮುಖ್ಯಮಂತ್ರಿಗಳಿಂದ ಕಾವೇರಿ ನಿವಾಸ ನವೀಕರಣವಾಗ್ತಿದೆ. ನವೀಕರಿಸ್ತಿದ್ದಾರೆ ಅವರ ಮನೆಯನ್ನ. ಈ ಮೂಲಕ ಡಿಕೆಗೆ ಡೈರೆಕ್ಟ್ ಸಂದೇಶವನ್ನ ತಲುಪಿಸಿದಂಗಾಗಿದೆ. ಈಗ ಡಿಕೆಗೆ ಭಾರಿ ಆಘಾತವಾಗಿದೆ ಈ ಬೆಳವಣಿಗೆ. ಯಾಕೆಂದ್ರೆ ಸಿದ್ದರಾಮಯ್ಯ ಇನ್ನೇನು ಅಧಿಕಾರವನ್ನ ಬಿಟ್ಟು ಕೊಡ್ತಾರೆ ಅನ್ನುವಂತ ಹಂತದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಿತ್ತು. ಮೇಲಿಂದ ಮೇಲೆ ಇವ್ರು ಹೈಕಮಾಂಡ್ಗೂ ಹೋಗ್ತಿದ್ರು. ಆದರೆ ಸಿಎಂ ಮಾಡ್ತಿರುವಂತಹ ಈ ಕಾರ್ಯ ಏನಿದೆಯಲ್ಲ, ಡಿಕೆಗೆ ಭಾರಿ ಶಾಕ್ ನೀಡಿದೆ. ಏಪ್ರಿಲ್ನಲ್ಲೂ ಸಿಎಂ ಹಾಗಾದ್ರೆ ಇಳಿಯಲ್ಲ, ಅವರ ಅವಧಿ ಮುಗಿಬೇಕಾ ಅನ್ನುವಂಥದ್ದೇ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಈ ಮೂಲಕ ಪರೋಕ್ಷವಾಗಿ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅವರಿರುವಂತಹ ಸರ್ಕಾರಿ ನಿವಾಸ ಕಾವೇರಿ ನಿವಾಸದ ನವೀಕರಣವಾಗ್ತಿದೆ. ಹಾಗಾಗಿ ನವೀಕರಿಸಿಕೊಂಡ ಬಹುದಾದಂತಹ ಹೊಸದಾದ ಮನೆಯಲ್ಲಿ ಸಿಎಂ ಮತ್ತೆ ಅಲ್ಲಿಯೇ ಇರ್ತಾರೆ, ಅವರ ಅಧಿಕಾರವೂ ಮುಂದುವರಿಯುತ್ತೆ, ಅವಧಿಯೂ ಮುಂದುವರಿಯುತ್ತೆ ಅನ್ನುವಂತಹ ಪರೋಕ್ಷ ಸಂದೇಶವನ್ನ ಈಗ ಸಿದ್ದರಾಮಯ್ಯ ರವಾನಿಸಿರುವಂತದ್ದು. ಇದು ಡಿಕೆಗೆ ಬಿಗ್ ಶಾಕ್. ಯಾಕೆಂದ್ರೆ ಅಧಿಕಾರ ಇನ್ನೇನು ಸಿಗಬಹುದು, ನನಗೆ ಸಿಎಂ ಕುರ್ಚಿ ದಕ್ಕಬಹುದು ಅನ್ನುವಂತಹ ನಿರೀಕ್ಷೆಯಲ್ಲೇ ಇದ್ದಾರೆ. ಇನ್ನು ಕೂಡ ಡಿಕೆ ಶಿವಕುಮಾರ್ ಮೇಲಿಂದ ಮೇಲೆ ವರಿಷ್ಠರನ್ನ ಭೇಟಿಯಾಗೋಕೆ ಯಾವುದಾದರೂ ಒಂದು ನೆಪ ಇಟ್ಕೊಂಡು ಹೋಗ್ತಾರೆ. ಮೊನ್ನೆ ಕೂಡ ವಿವಿಧ ಇಲಾಖೆಗಳ ಕೆಲಸಕ್ಕಾಗಿ ನಾನು ದೆಹಲಿಗೆ ತೆರಳಬೇಕಿದೆ, ವರಿಷ್ಠರಿಂದ ನನಗೇನು ಬುಲಾವ್ ಬಂದಿಲ್ಲ, ಆದ್ರೂ ನಾನು ಹೋಗ್ತಿದ್ದೀನಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಹಾಗಾಗಿ ಮೇಲಿಂದ ಮೇಲೆ ಯಾವುದಾದರೂ ಒಂದು ಕೆಲಸದ ನೆಪವನ್ನ ಇಟ್ಕೊಂಡು ದೆಹಲಿ ಪ್ರಯಾಣ ಮಾಡುವಂಥದ್ದು, ಅಲ್ಲಿ ವರಿಷ್ಠರನ್ನ ಭೇಟಿಯಾಗುವಂಥದ್ದು, ಹೈಕಮಾಂಡ್ ಜೊತೆಗೆ ಚರ್ಚೆ ಮಾಡುವಂಥದ್ದು, ಮತ್ತೆ ಹೈಕಮಾಂಡ್ ಏನು ಮಾತು ಕೊಟ್ಟಿತ್ತು ಅದನ್ನ ನೆನಪಿಸುವಂತಹ ಕೆಲಸ ಡಿಕೆಶಿ ಮಾಡ್ತಾನೆ ಇದ್ದಾರೆ. ಈ ಕಡೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ನಾವು ಬದ್ಧ ಅನ್ನೋ ರೀತಿಯಲ್ಲಿ ಇದ್ರೂ ಕೂಡ ಪರೋಕ್ಷವಾಗಿ ಮೇಲಿಂದ ಮೇಲೆ ಇಂತಹ ಸಂದೇಶಗಳನ್ನ ಕೊಡ್ತಾನೆ ಇದ್ದಾರೆ. ಮುಂದಿನ ಅವಧಿಗೂ ನಾನೇ ಇನ್ನೂ 2.5 ವರ್ಷ ನಾನು ಕಂಟಿನ್ಯೂ ಮಾಡ್ತೀನಿ, ನನ್ನ ಅವಧಿನೇ ಇದು, ನಾನೇ ಸಿಎಂ. ಈಗ ಕೂಡ ಅವರು ಹೇಳಿರುವಂತದ್ದು ಏಪ್ರಿಲ್ನಲ್ಲೂ ನಾನು ಇಳಿಯಲ್ಲ ಅನ್ನುವಂತಹ ಡೈರೆಕ್ಟ್ ಸಂದೇಶವನ್ನ ಕೊಟ್ಟಿದ್ದಾರೆ ಕುರ್ಚಿಯಿಂದ. ಜೊತೆಗೆ